ಸಮಸ್ತ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ನಾವಿಲ್ಲಿ ಸ್ಪರ್ಧಿಗಳಿಗೆ ಕೇಳೋ ಪ್ರಶ್ನೆಗಳಿಗೆ ಮನೇಲಿ ಕೂತು ನೀವು ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಡೋ ಮೂಲಕ ಪರೋಕ್ಷವಾಗಿ ನೀವು ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡೋಣ. ಮೊದಲಿಗೆ ಇಲ್ಲಿ ಆಗಮಿಸಿರುವಂತಹ 4 ಕುಟುಂಬ ಸದಸ್ಯರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಓಕೆ, ಆಟ ಶುರು ಮಾಡೋಣ. ಎಲ್ಲ ರೆಡಿಯಾಗಿ ಬಂದಿದ್ದೀರಾ? ಓಕೆ, ಆಟ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಗಳ ಪರಿಚಯ ಆಗಬೇಕಲ್ಲ. ಸೊ ಕುಟುಂಬಗಳ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ಮೊದಲಿಗೆ ನಿನಾದ ಕುಟುಂಬದ ಪರಿಚಯ ಮಾಡ್ಕೊಡಿ. ನಮಸ್ತೆ, ನನ್ನ ಹೆಸರು ತಾರಾ ಶೈಲೇಂದ್ರ. BL ಅಲ್ಲಿ ಕೆಲಸ ಮಾಡ್ತೀನಿ. ಇದು ನನ್ನ ತಂಗಿ ವಿಜಯಶ್ರೀ ಶ್ರೀಶ್, ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಅಣ್ಣನ ಮಗ ಸುನಿಲ್ ಕುಮಾರ್, ಅವನು ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಅಣ್ಣ ಹರಿ, ರಿಟೈರ್ಡ್ ಫ್ರಮ್ ವಿಪ್ರೋ, ಸಾಫ್ಟ್ವೇರ್ ಇಂಜಿನಿಯರ್. ಓಕೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಜಾಸ್ತಿ ಇದ್ದಾರೆ ಕುಟುಂಬದಲ್ಲಿ. ಅದಕ್ಕೆ ನಿನಾದ ಅಂತ ಯಾಕೆ ಕುಟುಂಬದ ಹೆಸರು? ನಾವೆಲ್ಲರೂ ಹಾಡು ಹೇಳ್ತೀವಿ. ಓಹೋ, ಹಂಗಾದ್ರೆ ಫುಲ್ ಸಿಂಗಿಂಗ್. ಅದನ್ನು ನಮ್ಮ ಒಟ್ಟುಗೂಡಿಸಿ ನಿನಾದ ಅಂತ ಒಂದು ಹೆಸರು ಹೇಳಬೇಕು ಅನಿಸ್ತು. ಕಾರ್ಯಕ್ರಮದಲ್ಲಿ ಯಾರಾದ್ರೂ ಚೆನ್ನಾಗಿ ಹಾಡೋರು ಇದ್ರೆ ಅಥವಾ ಸುಮಾರಾಗಿ ಹಾಡೋರು ಇದ್ರು ಕೂಡ ಹಾಡಿಸ್ತೀನಿ. 4 ಜನ ಸಿಕ್ಕಿದಾಗ ಬಿಡ್ತೀನ, ಎಲ್ಲರ ಹತ್ರ ಹಾಡು ಹೇಳಿಸ್ತೀನಿ. ಓಕೆ, ಆಲ್ ದ ಬೆಸ್ಟ್ ನಿನಾದ ಕುಟುಂಬಕ್ಕೆ, ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಕುಟುಂಬ ಅನುಬಂಧ ಕುಟುಂಬ. ಅನುಬಂಧ ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ತೆ, ನನ್ನ ಹೆಸರು ಮಂಜುಳಾ ಪ್ರಭು. ನಾನು ಗೃಹಿಣಿ. ಇವ್ರು ನನ್ನ ಹಸ್ಬೆಂಡ್ ಪ್ರಭು ಅಂತ, ಇವ್ರು ಬಿಸ್ನೆಸ್ ಮಾಡ್ತಾರೆ. ಇವ್ರು ನನ್ನ ನಾದಿನಿ ಸುಷ್ಮಾ ಅಂತ, ಅವರು ಗೃಹಿಣಿ. ಅವ್ರ ಹಸ್ಬೆಂಡು ಪ್ರಸನ್ನಮ್ಮ ಅಂತ, ಅವರು ಬಿಸ್ನೆಸ್ ಮಾಡ್ತಾರೆ. ಓಕೆ, ಅನುಬಂಧ ಅಂದರೆ ಕುಟುಂಬಗಳ ಅನುಬಂಧ, ಸಂಬಂಧ ಅಂತಾನ? ಓಕೆ, ಆ ಹೆಸರು ತಕ್ಕನಾಗೆ ನಿಮ್ಮಗಳ ಸಂಬಂಧ ಕೂಡ ಗಟ್ಟಿಯಾಗಿರಲಿ, ಜೊತೆಗೆ ಇಲ್ಲಿ ಗಟ್ಟಿಯಾಗಿ ಆಟ ಆಡಬೇಕು. ವೆರಿ ಆಲ್ ದ ಬೆಸ್ಟ್. ಅನುಬಂಧ ಕುಟುಂಬಕ್ಕೆ ಸ್ವಾಗತ. ಮಲ್ಲಿಕ್ ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ತೆ ಮೇಡಮ್, ನಾನು ಕಿಸನ್ ಕುಮಾರ್ ಮಲಿಕ್ ಅಂತ. ನಾನು ಒರಕಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ವೈಫು ಹೇಮಲತಾ ಅಂತ, ಅವ್ರು RM ಫಾಸ್ಟ್ನರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ನನ್ನ ಸಿಸ್ಟರು, ಹೌಸ್ ವೈಫು. ಅವ್ರು ನಮ್ಮ ಬ್ರದರು ಸುದರ್ಶನ್ ಮಲಿಕ್ ಅಂತ, ಕನ್ಸಲ್ಟಿಂಗಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಓಕೆ, ಅಂದರೆ ಮಲ್ಲಿಕ್ ಕುಟುಂಬ ಅದು ಸರ್ನೇಮಾ, ಫ್ಯಾಮಿಲಿ ಸರ್ನೇಮ್? ಸೊ ಎಲ್ಲ ಬೆಂಗಳೂರಿಂದ ಬಂದಿದ್ದಾರೆ. ಓಕೆ, ವೆರಿ ಆಲ್ ದ ಬೆಸ್ಟ್. ಚೆನ್ನಾಗಿ ಆಟ ಆಡಿ. ನಿಮಗೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಮುಂದಿನ ಕುಟುಂಬಕ್ಕೆ ಹೋಗ್ಬಿಡೋಣ. ಓಕೆ, ಮಿಲನ ಕುಟುಂಬದ ಪರಿಚಯ ಮಾಡ್ಕೊಡಿ. ನಮಸ್ಕಾರ, ನಾನು ಮಧು. ನಾನು ಯೋಗ ಶಿಕ್ಷಕಿ. ಇವರು ನನ್ನ ಫ್ರೆಂಡ್ ಸರಳ, ಅವರು ಸಹ ನನ್ನ ಗೆಳತಿ. ಅವರು ಜಯಲಕ್ಷ್ಮಿ. ನಾವು 3 ಜನನು ಆತ್ಮೀಯ ಗೆಳೆಯರ ಬಳಗ, ಹೆಸಗಟ್ಟ ಮೇನ್ ರೋಡ್ ಇಂದ ಬಂದಿದ್ದೀವಿ. ಅವರು ನನ್ನ ಕೋ ಸಿಸ್ಟರು ಅಶ್ವಿನಿ ಅಂತ, ಅವರು ಸಹ ಗೃಹಿಣಿ. ಓಕೆ, ಅಂದ್ರೆ ಎಲ್ಲ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಸೊ ನೀವಿಬ್ರು ಏನ್ ಕೆಲಸ ಮಾಡೋದು? ಹೌಸ್ ವೈಫಾ? ನಂದು ಒಂದು ಬಿಸ್ನೆಸ್ ಇದೆ, ಫ್ಯಾಷನ್ ಡಿಸೈನ್. ಸೊ ಫ್ರೆಂಡ್ಸ್ಗಳ ಮಿಲನ ಆಗಿದೆ ಸಿನಿ ಕ್ವಿಜ್ ಅಲ್ಲಿ. ಅದಕ್ಕೋಸ್ಕರ ನಮ್ಮ ಮಿಲನ ಟೀಮ್. ಸೂಪರ್, ಚೆನ್ನಾಗಿ ಆಟ ಆಡಿ. ವೆರಿ ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಓಕೆ, ಈಗ 4 ಕುಟುಂಬಗಳ ಪರಿಚಯ ಆಯಿತು. ನಾನು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಆಟ ಹೇಗಿರುತ್ತೆ, ನಿಯಮಗಳು ಹೇಗಿರುತ್ತೆ ಅಂತ. ಸಿನಿ ಕ್ವಿಜ್ನಲ್ಲಿ 4 ಸುತ್ತಿರುತ್ತೆ. ಮೊದಲನೇ ಸುತ್ತು ಅದಲ್ ಬದಲ್, ನಾವು ಜಂಬಲ್ ಮಾಡಿ ಕೊಟ್ಟಿರ್ತೀವಿ. ಅದನ್ನು ನೀವು ಸರಿಯಾಗಿ ಜೋಡಿಸಿ ಹೇಳಬೇಕು. ಕಾಲಾವಕಾಶ ಇರುತ್ತೆ, ಅದ್ರ ಒಳಗಡೆನೆ ಉತ್ತರ ಕೊಡಬೇಕು. ಸರಿ ಉತ್ತರಕ್ಕೆ ನಿಮಗೆ 20 ಅಂಕ ಸಿಗುತ್ತೆ. ಸುಳಿವೇನಾದರೂ ತಗೊಂಡ್ರೆ ಅಂಕ ಮೈನಸ್ ಆಗುತ್ತೆ. 2ನೇ ಸುತ್ತು ನಕ್ಷತ್ರ ಸುತ್ತಿನಲ್ಲಿ ನಾನು ನಿಮ್ಮ ಹತ್ರ ಬರ್ತೀನಿ, ನೀವು ಚೀಟಿ ಎತ್ತುತ್ತೀರಾ. ಅಲ್ಲಿ ನಟ, ನಟಿ, ಸಂಗೀತ ನಿರ್ದೇಶಕ ಯಾರ್ದಾದ್ರೂ ಹೆಸರು ಬರ್ಬೋದು. ಅವ್ರಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳ್ತೀವಿ. ನೀವೇನಾದರೂ ಸುಳಿವು ತಗೊಂಡ್ರೆ ಅಂಕ ಮೈನಸ್ ಆಗುತ್ತೆ. ಮುಂದಿನ ಸುತ್ತು ಚಿತ್ರ ಜಗತ್ತು. ಆ ಚಿತ್ರ ಜಗತ್ತಿನಲ್ಲಿ ನಾವು ಈ ಅರ್ಧ ಫೇಸ್ ಅಥವಾ ಈ ಅರ್ಧ ಫೇಸ್ ಎರಡೂ ಸೇರಿಸಿ ನಿಮಗೆ ಮರ್ಜ್ ಮಾಡಿ ಕೊಟ್ಟಿರ್ತೀವಿ. ಆ ಇಬ್ಬರು ನಟರು ಅಥವಾ ನಟಿಯರು ಅಥವಾ ಯಾರ್ದು ಕೊಟ್ಟಿರ್ತೀವಿ ಗೆಸ್ ಮಾಡಿ ಹೇಳಬೇಕಾಗುತ್ತೆ. ಇನ್ನು ಕೊನೆಯ ಸುತ್ತು ಯಾವ ಸುತ್ತು? ಓಕೆ, ನಿಮ್ಮ ಫೇವ್ರೇಟ್, ನನ್ನ ಫೇವ್ರೇಟ್, ಎಲ್ಲರೂ ಫೇವ್ರೇಟ್ ಸುತ್ತು ನಟ ಭಯಂಕರ. ನಾನು ಚೀಟಿನ ತೋರಿಸ್ತೀನಿ, ಅದ್ರ ಪ್ರಕಾರ ಎನಾಕ್ಟ್ ಮಾಡಬೇಕು, ಉಳಿದವರು ಗೆಸ್ ಮಾಡಬೇಕು. ಓಕೆ, ಕಾರ್ಯಕ್ರಮದಲ್ಲಿ ಏನೇನು ಸುತ್ತುಗಳಿರುತ್ತೆ, ರೂಲ್ಸ್ ಏನಿದೆ ಎಲ್ಲ ಗೊತ್ತಾಯ್ತಲ್ವಾ ನಿಮಗೆ? ಹಾಗಾದರೆ ಶುರು ಮಾಡಿಬಿಡೋಣ. ಓಕೆ, ಆಟನ ಶುರು ಮಾಡೋಣ. ಮೊದಲನೇ ಸುತ್ತು ಅದಲ್ ಬದಲ್. ರೆಡಿ ಇದ್ದೀರಾ? ನಿನಾದ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ಹಾಡಿನಷ್ಟೇ ಸುಲಭವಾಗಿರುತ್ತೆ. ಓಕೆ, ನಮ್ಮ ನಿನಾದ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಿ ರಾ ಜ ಬೋ ನಿ ಲ್ವ ವ ರ ಋ ರಾ.
ಗೆಸ್ ಮಾಡಿ, ಈಸಿನೇ ಇದೆ. ಸಮಯ ಮುಗೀತಾ ಇದೆ ನೋಡಿ. ಸಮಯ ಮುಕ್ತಾಯವಾಗಿದೆ. ಓಕೆ, ಸುಳಿವು ಕೊಡ್ಲಾ ನಾನು? ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಚರಣ್ ರಾಜ್ ನಟನೆಯ ಸಿನಿಮಾ. ನಿಮ್ಮ ಎರಡನೇ ಸುಳಿವು ಶ್ರೀಶಾಂತಿ ಕೂಡ ಈ ಚಿತ್ರದಲ್ಲಿದ್ದಾರೆ. ಗೊತ್ತಾಗ್ಲಿಲ್ವಾ ಸುಳಿವು ಕೊಟ್ಟರು ಕೂಡ? ಓಕೆ, ಇವಾಗ ಉತ್ತರ ನೋಡೋಣ. ರ್ಯಾಂಬೋ ರಾಜ ರಿವಾಲ್ವರ್ ರಾಣಿ. ದೊಡ್ಡ ಹೆಸರು. ಸರಿಯಾದ ಉತ್ತರ ರ್ಯಾಂಬೋ ರಾಜ ರಿವಾಲ್ವರ್ ರಾಣಿ. ಸ್ವಲ್ಪ ಈಸಿನೇ ಇತ್ತು, ನನಗಂತೂ ಗೊತ್ತಾಗಿತ್ತು ಉತ್ತರ. ಓಕೆ, ಈಗ ಮುಂದಕ್ಕೆ ಹೋಗ್ಬಿಡೋಣ. ಅದಲ್ಲಿ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗ ತೆ ಅ ವ ದೆ ರಾ ನು. ಅನುರಾಗ ದೇವತೆ. ಓಕೆ, ಅನುರಾಗ ದೇವತೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆಗೆ ಹೋಗ್ಬಿಡೋಣ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿ ರ ಸ ಲು ಗೆ ದ ನ ರ. ಗೆಲುವಿನ ಸರದಾರ. ಗೆಲುವಿನ ಸರದಾರ. ಗೆಲುವಿನ ಸರದಾರ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸೊ ಮೂರರಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕವನ್ನು ಗಳಿಸಿದಿರಾ. ಮೊದಲನೇದು ಸ್ವಲ್ಪ ಈಸಿ ಇತ್ತು, ಇನ್ನೊಂದು ಸ್ವಲ್ಪ ಪ್ರಯತ್ನ ಪಡಬೇಕಾಗಿತ್ತು, ಬಟ್ ಪರವಾಗಿಲ್ಲ. 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನು ಗಳಿಸಿದ್ದಾರೆ. ಅನುಬಂಧ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೈ ರ ನ ಲೆ ಲು ವಿ ದಿ. ನವಿಲೂರ ನೈದಿಲೆ. ಓ, ಪಕ್ಕಾ ಸಿನಿಮಾ ಚೆನ್ನಾಗಿ ನೋಡ್ತಾರೆ ಅಂತ ಆಯ್ತು. ಪಟ್ಟಂತ ಉತ್ತರ ಕೊಟ್ಟಿದ್ದಾರೆ. ನವಿಲೂರ ನೈದಿಲೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕವನ್ನು ಗಳಿಸಿದ್ದಾರೆ. ಅದೇ ಖುಷಿಲಿ ಈಗ ಮುಂದಕ್ಕೆ ಹೋಗ್ಬಿಡೋಣ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದೆ ಲ ದ ಎ ಗ ದಿ. ಮುಗಿತಾ ಇದೆ, ಗೆಸ್ ಮಾಡಿ. ನಿಮ್ಮ ಸಮಯ ಮುಕ್ತಾಯವಾಗಿದೆ. ಸುಳಿವು ತಗೊಂಡ್ಬಿಡೋಣ ಅಲ್ಲ? ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಶ್ರೀ ದರ್ಶನ್ ನಿರ್ದೇಶನದ ಚಿತ್ರ. ನಿಮ್ಮ ಎರಡನೇ ಸುಳಿವು ಶ್ರೀನಾಥ್ ನಟನೆಯ ಸಿನಿಮಾ. ಓಕೆ, ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರಲಿ. ಸೊ ಎದ್ದಿದೆ ಗದ್ದಲ ಸರಿಯಾದ ಉತ್ತರ. ಸ್ವಲ್ಪ ಪ್ರಯತ್ನ ಪಡಬೇಕಿತ್ತು, ಸ್ವಲ್ಪ ಕನ್ಫ್ಯೂಸ್ ಆಯಿತು ಅನ್ಸುತ್ತೆ. ಓಕೆ, ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಾ ಜಿ ಚಿ ಡ ರಂ ವಿ ಗೌ ಜೆ. ಚಿರಂಜೀವಿ ರಾಜೇಗೌಡ. ಚಿರಂಜೀವಿ ರಾಜೇಗೌಡ ಅಂತ ಬಹಳ ಬೇಗ ಗೆಸ್ ಮಾಡಿ ಉತ್ತರವನ್ನ ಕೊಟ್ಟಿದ್ದಾರೆ. ಚಿರಂಜೀವಿ ರಾಜೇಗೌಡ ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಸೊ ಮೂರರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ನಿನಾದ ಕುಟುಂಬ ಕೂಡ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ರು. ನೀವು ಕೂಡ ಸರಿಯಾಗಿ 2ಕ್ಕೆ ಉತ್ತರ ಕೊಟ್ಟಿದ್ದೀರಾ. ನೋಡೋಣ ಇವರೆಲ್ಲ ಔಟ್ ಆಫ್ ಔಟ್ ಹೊಡಿತಾರಾ ಅಥವಾ ಏನು ಮಾಡ್ತಾರೆ ಅಂತ. ಬಟ್ ಚೆನ್ನಾಗಿ ಆಟ ಆಡಿದ್ರಿ. ಮುಂದಿನ ಸುತ್ತಿಗೂ ಆಲ್ ದ ಬೆಸ್ಟ್ ನಿಮಗೆ. ಓಕೆ, ಈಗ ನಮ್ಮ ಮೂರನೇ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದಾರೆ. ಹೋಗ್ಬಿಡೋಣ. ಮಲ್ಲಿಕ್ ಕುಟುಂಬ ರೆಡಿನಾ? ಓಕೆ, ನಮ್ಮ ಮಲ್ಲಿಕ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದು ಚ ಬಾ ರಂ ದು ಲೊಂ ಗ. ಈಸಿಯಾಗಿದೆ. ಇಷ್ಟು ಟೈಮ್ ತಗೊಳ್ಳೋದು ನೋಡ್ತಾ ಇದ್ರೆ ಯಾಕೋ ಸುಮಾರಾಗೆ ನೋಡ್ತೀರಾ ಅನ್ನಿಸ್ತಾ ಇದೆ. ಈಸಿ ಇದೆ, ಟ್ರೈ ಮಾಡಿ.
ಬಾಳೊಂದು ಚದುರಂಗ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕವನ್ನು ಗಳಿಸಿದ್ದಾರೆ. ಈಗ ಮುಂದಕ್ಕೆ ಹೋಗ್ಬಿಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಿ ನ ಮ ಮಿ ತು ಇ. ಮನಮಿಡಿಯಿತು ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ಈಗ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಾ ರ ಬೋ ಟು ನಿ ಲ ಡ ರ ಬಂ ಜ. ಬಂಡಲ್ ರಾಜ ಬೊಂಬಾಟ್ ರಾಣಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಬೊಂಬಾಟ್ ರಾಜ ಬಂಡಲ್ ರಾಣಿ, ಉತ್ತರ ಕರೆಕ್ಟ್ ಆಗಿದೆ. ಸುಮಾರಾಗಿ ನೋಡೆ ಸೂಪರ್ ಆಗಿ ಆನ್ಸರ್ ಮಾಡಿದ್ರಲ್ಲ. ಓಕೆ, ಈಗ ಅದಲ್ ಬದಲ್ ಸುತ್ತನಲ್ಲಿ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ಸೂಪರ್. ಓಕೆ, ಮಿಲನ ಕುಟುಂಬ ಫ್ರೆಂಡ್ಸ್ ರೆಡಿ ಇದ್ದೀರಾ? ಕುಚಿಕ್ಕುಗಳೆಲ್ಲ. ಓಕೆ, ಈಗ ನಮ್ಮ ಮಿಲನ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಮ್ ತಿ ಹೆಮ್ ಮು ಥ ತಿ ಡ. ಮುತ್ತಿನಂತ ಹೆಂಡತಿ. ನೀವು 4 ಜನ ಅದೇ ತರನಾ? ಮುತ್ತಿನಂತ ಹೆಂಡತಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಮುತ್ತಿನಂತ ಹೆಂಡತಿ, ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಿ ವ ಪ ದೆ ಡಿ ರು ದ. ಓ, ನಾನು ಇನ್ನೂ ಕಂಪ್ಲೀಟೇ ಮಾಡಿಲ್ಲ, ಆಗಲೇ ಸಿಡಿದೆದ್ಬಿಟ್ಟು ಉತ್ತರನೇ ಕೊಟ್ಬಿಟ್ಟು ಸಿಡಿದೆದ್ದ ಪಾಂಡವರು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ಎರಡಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನು ಗಳಿಸಿದ್ದಾರೆ. ಮೂರನೇದು ಹಿಂಗೆ ಹೇಳ್ತೀರಾ? ಓಕೆ, ಈಗ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಋ ಶು ಕು ಹೇ ಮಿ ಋ ಸ್ಟ ಮ ಮ. ಈಸಿ ಆಗಿದೆ, ನನಗೆ ಉತ್ತರ ಗೊತ್ತಾಯಿತು, ಅದಕ್ಕೆ ಈಸಿ ಆಗಿದೆ. ಓಕೆ, ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಪ್ರಭಾಕರ್ ಮತ್ತು ಶ್ರುತಿ ಕಾಂಬಿನೇಷನ್ ಚಿತ್ರ. ನಿಮ್ಮ ಎರಡನೇ ಸುಳಿವು ಜಯಮಾಲಾ ನಿರ್ಮಾಣದ ಚಿತ್ರ. ಗೊತ್ತಾಗ್ಲಿಲ್ವಾ? ಓಕೆ, ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರಲಿ. ಮಿಸ್ಟರ್ ಮಹೇಶ್ ಕುಮಾರ್. ಓಕೆ, ಈಗ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನು ಕೊಟ್ರಿ. ಬಟ್ ಜೋಶಾಗಿ ಆಡ್ತಾ ಇದ್ದೀರಾ, ಸಖತ್ತಾಗಿತ್ತು. 40 ಅಂಕನ ಗಳಿಸಿದ್ದೀರಾ. ವೆಲ್ ಡನ್. ಅದಲ್ ಬದಲ್ ಸುತ್ತು ಮುಕ್ತಾಯವಾಗಿದೆ. ಎಲ್ಲರೂ ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಾ, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಈಗ ಎರಡನೇ ಸುತ್ತು ನಕ್ಷತ್ರ. ಓಕೆ, ಎರಡನೇ ಸುತ್ತು ನಕ್ಷತ್ರ ಸುತ್ತು. ಇಲ್ಲಿ ನಟ ನಟಿಯರ, ನಿರ್ದೇಶಕರ, ಸಂಗೀತ ನಿರ್ದೇಶಕರು ಯಾರಾದರೂ ಆಗಿರ್ಬೋದು, ಅವರ ಹೆಸರಿದೆ. ನಾನು ನಿಮ್ಮ ಹತ್ರಕ್ಕೆ ಬರ್ತೀನಿ, ಒಂದನ್ನು ಆಯ್ಕೆ ಮಾಡಿ ಅವ್ರ ಮೇಲೆ 3 ಪ್ರಶ್ನೆಗಳನ್ನ ಕೇಳ್ತೀವಿ. ಓಕೆ, ಈಗ ನಿನಾದ ಕುಟುಂಬದ ಹತ್ರ ಬರ್ತೀನಿ, ನೋಡೋಣ ನಿಮ್ಗೆ ಯಾರು ಸಿಗ್ತಾರೆ ಅಂತ. ಕೊಡಿ. ಓಕೆ, ನಿಮಗೆ ಸಿಕ್ಕಿರೋದು ರಮೇಶ್ ಅರವಿಂದ್ ಅವರು. ನನ್ನ ಜೊತೆ ಇಂಜಿನಿಯರಿಂಗ್ ಮಾಡಿದ ಕ್ಲಾಸ್ಮೇಟ್ ಅವರು. ಹೌದಾ? ಯಾವ ಕಾಲೇಜಲ್ಲಿ? UVC ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್. ಚೆನ್ನಾಗಿ ಓದ್ತಾ ಇದ್ರ ಅವರು? ಫಸ್ಟ್ ಕ್ಲಾಸ್. ಹಿ ವಾಸ್ ವೆರಿ ಗುಡ್ ಇನ್ ಸ್ಟಡೀಸ್. ಓಕೆ, ನಿಮ್ಮ ಹಿಂದೆ ಜಾಸ್ತಿ ಹುಡುಗಿರಿದ್ರ ಅವ್ರ ಹಿಂದೆ ಇದ್ರ? ಅವ್ರ ಹಿಂದೆ. ಓಕೆ, ಸೊ ಈಗ ನಿಮ್ಮ ಕ್ಲಾಸ್ಮೇಟ್ ಹೆಸರೇ ಸಿಕ್ಕಿದೆ. ಥ್ಯಾಂಕ್ ಯು. ಸೂಪರ್. ಈಗ ರಮೇಶ್ ಅರವಿಂದ್ ಅವರ ಕುರಿತಾದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಿನಾದ ಕುಟುಂಬ ರೆಡಿ ಇದೆ. ರಮೇಶ್ ಅರವಿಂದ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮೇಶ್ ಅರವಿಂದ್ ನಟನೆಯ ಇದು ಸಾಧ್ಯ ಸಿನಿಮಾದ ನಿರ್ದೇಶಕರು ಯಾರು? ಮೊದಲ ಆಯ್ಕೆ ದಿನೇಶ್ ಬಾಬು, ಎರಡನೇ ಆಯ್ಕೆ ಬಿ ರಾಮಮೂರ್ತಿ. ಮೊದಲನೇದು ದಿನೇಶ್ ಬಾಬು.
ಓಕೆ, ಮೊದಲ ಆಯ್ಕೆ ದಿನೇಶ್ ಬಾಬು ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. 1989ರಲ್ಲಿ ತೆರೆ ಕಂಡ ಈ ಸಿನಿಮಾದಲ್ಲಿ ಶಂಕರ್ ನಾಗ್, ಪ್ರಭಾಕರ್, ಶ್ರೀನಾಥ್ ಮೊದಲಾದ ಕಲಾವಿದರು ಇದ್ದಾರೆ. ಓಕೆ, ಈಗ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನು ಗಳಿಸಿದರೆ. ಎರಡನೇ ಪ್ರಶ್ನೆಗೆ ಹೋಗ್ಬಿಡೋಣ. ರಮೇಶ್ ಅರವಿಂದ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮೇಶ್ ಅರವಿಂದ್ ನಟನೆಯ ನಮ್ಮೂರ ಮಂದಾರ ಹೂವೆ ಸಿನಿಮಾದ ಸಂಗೀತ ನಿರ್ದೇಶಕರು ಯಾರು? ನಿಮ್ಮ ಮೊದಲ ಆಯ್ಕೆ ಇಳೆಯರಾಜ, ಎರಡನೇ ಆಯ್ಕೆ ಹಂಸಲೇಖ. ಇಳೆಯರಾಜ. ಬಹಳ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಅದು ಅಲ್ಲದೆ ಎಲ್ಲರೂ ಕೂಡ ಹಾಡನ್ನು ಹೇಳೋರು. ಕರೆಕ್ಟ್ ಆಗಿದೆಯಾ ಇಳೆಯರಾಜ? ಸರಿಯಾಗಿದೆ. ಓಕೆ, ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನು ಗಳಿಸಿದ್ದಾರೆ. ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನ ಮಾಡಿರುವ ಚಿತ್ರವಿದು. ಶಿವರಾಜ್ ಕುಮಾರ್ ಕೂಡ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆಗೆ ಹೋಗ್ಬಿಡೋಣ. ರಮೇಶ್ ಅರವಿಂದ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮೇಶ್ ಅರವಿಂದ್ ಅವರ ಯಾವ ಚಿತ್ರಕ್ಕೆ ವಿ ಮನೋಹರ್ ನಿರ್ದೇಶನ ಮಾಡಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ ಓ ಮಲ್ಲಿಗೆ, ಎರಡನೇ ಆಯ್ಕೆ ಓ ಮಲ್ಲಿಗೆ. ಓ ಮಲ್ಲಿಗೆ ಅಂತ ಬಹಳ ನಕ್ಕೊಂಡು ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ಜಾಸ್ತಿ ಸಿನಿಮಾ ನೋಡಲ್ಲ ಅಂದ್ರಿ, ಬಟ್ ರಮೇಶ್ ಅರವಿಂದ್ ಅವ್ರ ಸಿನಿಮಾ ನೋಡ್ತೀರಾ? ಹಾಡುಗಳಿಂದ ಗೊತ್ತಿದೆ. ಓಹೋ, ಓಕೆ. ಸೊ ರಮೇಶ್ ಅರವಿಂದ್ ಅವರು ನಿಮ್ಮ ಕೈ ಹಿಡಿದಿದ್ದಾರೆ. ಮೂರು ಸರಿಯಾಗಿದೆ. 1997ರಲ್ಲಿ ಈ ಸಿನಿಮಾ ತೆರೆಗೆ ಬಂದಿದೆ. ರಮೇಶ್ ಅವರ ಜೊತೆ ಚಾರುಲತಾ ನಟಿಸಿದ್ದಾರೆ. ಓಕೆ, ಸೂಪರ್ ಅಲ್ವಾ? ಇವಾಗ ರಮೇಶ್ ಅರವಿಂದ್ ಅವರು ಲಕ್ಕಿ ಚಾಮ್ ಆಗ್ಬಿಟ್ರು, ಅಮೃತ ವರ್ಷಿಣಿ ಮೊದಲಾದ ಸಿನಿಮಾಗಳನ್ನ ನೋಡಿದೀನಿ ಅಂದ್ರಿ. ಈಗ ರಮೇಶ್ ಅರವಿಂದ್ ಅವರ ಯಾವ ಹಾಡನ್ನ ಹಾಡ್ತೀರಾ? ಓ ಮಲ್ಲಿಗೆ ಇದೆ, ಮಲಗು ಮಲಗು ಚಾರುಲತೆ. ಓಕೆ. ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ, ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ, ನಿನಗೆ ನಾನು ನನಗೆ ನೀನು, ನಿನಗೆ ನಾನು ನನಗೆ ನೀನು, ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ. ಅದ್ಭುತವಾಗಿತ್ತು. ತುಂಬಾ ಚೆನ್ನಾಗಿ ಹಾಡಿದ್ರಿ, ಚೆನ್ನಾಗಿ ಆಟ ಆಡಿದ್ರಿ. 3 ಸರಿಯಾಗಿ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ರೆ ಈ ಸುತ್ತಿನಲ್ಲಿ. ಸೂಪರ್. ಓಕೆ, ಅನುಬಂಧ ಕುಟುಂಬ ರೆಡಿ ಇದೀರಲ್ಲ? ಓಕೆ, ಶಂಕರ್ ನಾಗ್ ಅವ್ರು ಬರ್ಲಿ ಅಂತ ಮೋಸ್ಟ್ಲಿ ಅವ್ರು ಪ್ರೇ ಮಾಡ್ತಾ ಇರ್ತಾರೆ ಅನ್ಸುತ್ತೆ. ನೋಡೋಣ ಯಾರು ಬರುತ್ತೆ ಅಂತ. ಓಕೆ, ನಿಮಗೆ ಬಂದಿರೋದು ರಾಮಕೃಷ್ಣ ಅವರು. ಓಕೆ, ಇವಾಗ ರಾಮಕೃಷ್ಣ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹಿರಿಯ ನಟ ರಾಮಕೃಷ್ಣ ಅವರ ಹುಟ್ಟೂರು ಯಾವುದು? ನಿಮ್ಮ ಮೊದಲನೇ ಆಯ್ಕೆ ನೀರ್ನಳ್ಳಿ, ಎರಡನೇ ಆಯ್ಕೆ ಕವಲೂರು. ನೀರ್ನಳ್ಳಿ. ಓಕೆ, ನೀರ್ನಳ್ಳಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸಿರ್ಸಿ ಸಮೀಪದ ನೀರ್ನಳ್ಳಿಯಲ್ಲಿ ರಾಮಕೃಷ್ಣ ಅವರು 1954ರಲ್ಲಿ ಜನಿಸಿದರು. ನೋಡಿ, ಗೆಸ್ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರೆ. ಈಗ ಮುಂದಕ್ಕೆ ಹೋಗ್ಬಿಡೋಣ. ರಾಮಕೃಷ್ಣ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಡ್ಡಿ ಬಂಗಾರಮ್ಮ ಸಿನಿಮಾದಲ್ಲಿ ರಾಮಕೃಷ್ಣ ಅವರು ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ರವಿ, ಎರಡನೇ ಆಯ್ಕೆ ಗೋಪಿ. ಗೋಪಿ. ಓಕೆ, ಗೋಪಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ಸರಿಯಾಗಿದೆ. ಇದು ಗೆಸ್ ಗೊತ್ತಿಲ್ಲ? ಗೊತ್ತಿದೆ ಮೇಡಮ್, ತುಂಬಾ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ರಿ. ಬಡ್ಡಿ ಬಂಗಾರಮ್ಮ 1984ರಲ್ಲಿ ತೆರೆ ಕಂಡ ಸಿನಿಮಾವಿದು. ಶ್ರೀನಾಥ್ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಾಮಕೃಷ್ಣ ಅವರು ನಟಿಸಿರುವ ಸಂಗ್ಯಾ ಬಾಳ್ಯ ಸಿನಿಮಾದ ನಿರ್ದೇಶಕರು ಯಾರು? ನಿಮ್ಮ ಮೊದಲನೇ ಆಯ್ಕೆ ಸುಂದರ್ ಕೃಷ್ಣ ಅರಸ್, ಎರಡನೇ ಆಯ್ಕೆ FD ಸಾಲಿ. FD ಸಾಲಿ.
ಓಕೆ, FD ಸಾಲಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಸುಂದರ್ ಕೃಷ್ಣ ಅರಸ್. 1992ರಲ್ಲಿ ತೆರೆ ಕಂಡ ಈ ಸಿನಿಮಾದಲ್ಲಿ ರಾಮಕೃಷ್ಣ ಅವರು ಸಂಜ್ಞಾನ ಪಾತ್ರವನ್ನ ನಿರ್ವಹಿಸಿದ್ದರು. ಓಕೆ, ಮಲ್ಲಿಕ್ ಕುಟುಂಬ ರೆಡಿ ಇದ್ದೀರಲ್ಲ? ನೋಡೋಣ ಯಾರು ಬರುತ್ತೆ ನಿಮಗೆ ಅಂತ. ಉಪೇಂದ್ರ ಅವ್ರದ್ದು ಬರಲಿ ಅಂತ ಅವ್ರು ಪ್ರೇ ಮಾಡ್ತಾ ಇದ್ದಾರೆ. ನೋಡ್ತೀನಿ. ಸೂಪರ್ ಸರ್ ನೀವು. ಉಪೇಂದ್ರ ಅವ್ರದ್ದೇನು ಬಂದಿಲ್ಲ, ಆದ್ರೆ ನಮ್ಮ ಮೇರು ನಟ ಸಾರ್ವಭೌಮ ಅವ್ರದ್ದು ಬಂದಿದೆ. ಸೂಪರ್ ಸೂಪರ್. ನೋಡಿ, ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಡಾಕ್ಟರ್ ರಾಜ್ಕುಮಾರ್. ಓಕೆ, ನಮ್ಮ ಮಲ್ಲಿಕ್ ಕುಟುಂಬಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಾಕ್ಟರ್ ರಾಜ್ಕುಮಾರ್ ನಟನೆಯ ಭಕ್ತ ವಿಜಯ ಚಿತ್ರದ ನಿರ್ದೇಶಕರು ಯಾರು? ನಿಮ್ಮ ಮೊದಲನೇ ಆಯ್ಕೆ ಡಿ ಶಂಕರ್ ಸಿಂಗ್, ಎರಡನೇ ಆಯ್ಕೆ ಆರೂರು ಪಟ್ಟಾಭಿ. ಡಿ ಶಂಕರ್ ಸಿಂಗ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಆರೂರು ಪಟ್ಟಾಭಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಂಡರೀಬಾಯಿ ಕಾಂಬಿನೇಷನ್ ಚಿತ್ರವಿದು. ಈ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಂದಿದೆ. ಪರವಾಗಿಲ್ಲ, ಇನ್ನು 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಇವಾಗ ಮುಂದಕ್ಕೆ ಹೋಗೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಾಯರ ಸೊಸೆ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ಡಾಕ್ಟರ್ ಗೋವಿಂದ್ ರಾವ್, ಎರಡನೇ ಆಯ್ಕೆ ಡಾಕ್ಟರ್ ಸುರೇಶ್ ರಾವ್. ಡಾಕ್ಟರ್ ಸುರೇಶ್ ರಾವ್. ಡಾಕ್ಟರ್ ಸುರೇಶ್ ರಾವ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ತಪ್ಪಾಗಿದೆ. ಸರಿಯಾದ ಉತ್ತರ ಡಾಕ್ಟರ್ ಗೋವಿಂದ್ ರಾವ್. ಆರ್ ರಾಮಮೂರ್ತಿ ನಿರ್ದೇಶನದ ಚಿತ್ರವಿದು. ಕಲ್ಯಾಣ್ ಕುಮಾರ್ ಕೂಡ ನಟಿಸಿದ್ದಾರೆ. ಕೊನೆಯದಕ್ಕೆ ಸ್ವಲ್ಪ ಸಮಯಾವಕಾಶ ತಗೊಂಡು ಯೋಚನೆ ಮಾಡಿ ಉತ್ತರ ಕೊಡಿ, ಓಕೆನಾ? ಓಕೆ, ಈಗ ಅಣ್ಣವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಉಯ್ಯಾಲೆ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ನಾಯಕಿಯಾಗಿ ನಟಿಸಿದವರು ಯಾರು? ನಿಮ್ಮ ಮೊದಲನೇ ಆಯ್ಕೆ ಜಯಂತಿ, ಎರಡನೇ ಆಯ್ಕೆ ಕಲ್ಪನಾ. ಜಯಂತಿ. ಜಯಂತಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಕಲ್ಪನಾ. ಎನ್ ಲಕ್ಷ್ಮೀ ನಾರಾಯಣ್ ನಿರ್ದೇಶನದ ಈ ಸಿನಿಮಾದಲ್ಲಿ ಕಲ್ಪನಾ ಅವರು ರಾಧಾ ಹೆಸರಿನ ಪಾತ್ರ ನಿರ್ವಹಿಸಿದ್ದರು. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅಂದ್ರೆ ಸ್ವಲ್ಪ ಕಷ್ಟ ಆಯ್ತಾ ನಿಮ್ಗೆ? ತುಂಬಾ ಹಳೇದಾಯ್ತಲ್ಲ, ತುಂಬಾ ಹಳೇದಾಯ್ತು. ಪರವಾಗಿಲ್ಲ, ಇನ್ನ 2 ಸುತ್ತಿದೆ, ಅಲ್ಲಿ ಚೆನ್ನಾಗಿ ಆಟಾಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಆಲ್ ದ ಬೆಸ್ಟ್. ಓಕೆ, ಮಿಲನಾ ಕುಟುಂಬ ಎಲ್ಲ ಫ್ರೆಂಡ್ಸ್ ರೆಡಿ ಇದ್ದೀರಾ? ಓಕೆ, ಫ್ರೆಂಡ್ಸ್ ಎಲ್ಲ ಜೋಶಲ್ಲಿ ರೆಡಿ ಆಗಿದ್ದಾರೆ. ನೋಡೋಣ ಯಾರ್ದಾದ್ರೂ ಬರಲಿ, ಎಲ್ಲ ಗೊತ್ತಿರೋದೇ ಬರಲಿ. ಯಾರ್ದಾದ್ರೂ ಬರಲಿ, ಉತ್ತರ ಮಾತ್ರ ಸರಿಯಾಗಿ ಬರಲಿ ಅಂತ ಹೇಳಿದ್ದಾರೆ. ಏನಿದೆ ಹಿಂಗೆ? ಪಕ್ಕದ ಮನೆಯವ್ರು ಇಷ್ಟಪಟ್ಟಿದ್ರು, ಬಟ್ ನಿಮಗೆ ಬಂದಿದೆ. ಉಪೇಂದ್ರ ಅವರು ಸಿನಿಮಾಗಳನ್ನ ನೋಡಿದೀರಾ? ಓಕೆ, ಇವಾಗ ನಮ್ಮ ಹೆಣ್ಮಕ್ಳು ಫುಲ್ ಎಲ್ಲ ಫ್ರೆಂಡ್ಸ್ ಜೋಶಾಗಿ ಬಂದಿದ್ದಾರೆ. ನೋಡೋಣ ಹೇಗೆ ಆನ್ಸರ್ ಮಾಡ್ತಾರೆ ಅಂತ. ಉಪೇಂದ್ರ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ್ರೀತ್ ಸೇ ಸಿನಿಮಾದಲ್ಲಿ ಉಪೇಂದ್ರ ನಟಿಸಿರುವ ಪಾತ್ರದ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ಸೂರ್ಯ, ಎರಡನೇ ಆಯ್ಕೆ ಚಂದ್ರು. ಸೂರ್ಯ. ಓಕೆ, ಸೂರ್ಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ತಪ್ಪಾಗಿದೆ. ಸರಿಯಾದ ಉತ್ತರ ಚಂದ್ರು. ಅಲ್ಲಿ ಶಿವಣ್ಣ ಸೂರ್ಯ, ಇವ್ರು ಚಂದ್ರು. ಸ್ವಲ್ಪ ಸಮಯ ತಗೊಂಡು ಉತ್ತರ ಕೊಡಿ. ಚಂದ್ರು ಪಾತ್ರವನ್ನು ಉಪೇಂದ್ರ ನಿರ್ವಹಿಸಿದ್ದಾರೆ, ಸೂರ್ಯ ಪಾತ್ರವನ್ನು ಶಿವರಾಜ್ ಕುಮಾರ್ ಮಾಡಿದ್ದಾರೆ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಉಪೇಂದ್ರ ನಟನೆಯ ಗೋಕರ್ಣ ಸಿನಿಮಾದ ನಿರ್ದೇಶಕರು ಯಾರು? ನಿಮ್ಮ ಮೊದಲನೇ ಆಯ್ಕೆ ನಾಗಣ್ಣ, ಎರಡನೇ ಆಯ್ಕೆ
ಸಾಧು ಕೋಕಿಲ. ಸಾಧು ಕೋಕಿಲ. ಸಾಧು ಕೋಕಿಲ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ನಾಗಣ್ಣ. ಮೋಸ್ಟ್ಲಿ ನಿಮ್ದು ಒಂದೇ ಏರಿಯಾ ಅಲ್ಲ, ಚಿಕ್ಕಸಂದ್ರ ಚಿಕ್ಕಸಂದ್ರ ಚೊಕ್ಕಸಂದ್ರ, ಅದಕ್ಕೆ ಈ ರೌಂಡ್ ಯಾಕೋ ಕಷ್ಟ ಸಂದ್ರ ಆಗ್ತಾ ಇದೆ ಅಲ್ಲ. ಓಕೆ, 2003ರಲ್ಲಿ ತೆರೆ ಕಂಡ ಸಿನಿಮಾವಿದು. ಗುರುಕಿರಣ್ ಸಂಗೀತ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿ ಬಂದಿತ್ತು. ಓಕೆ, ಮುಂದಿನ ಪ್ರಶ್ನೆಗೂ ಉತ್ತರ ಕೊಟ್ರೆ ಇಬ್ರು ಒಂದೇ ತರ ಆಗ್ಬಿಡ್ತೀರ. ಓಕೆ, ಉಪೇಂದ್ರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಉಪೇಂದ್ರ ನಟನೆಯ ಉಪ್ಪಿದಾದ MBBS ಸಿನಿಮಾ ಯಾವ ವರ್ಷದಲ್ಲಿ ಬಿಡುಗಡೆ ಆಯಿತು? ನಿಮ್ಮ ಮೊದಲ ಆಯ್ಕೆ 2006, ಎರಡನೇ ಆಯ್ಕೆ 2003. ನೀವು ಈ ಕಡೆ ಕೇಳಂಗಿಲ್ಲ. 6 ಅಂತ ಕೇಳ್ತಾ ಇದ್ದಾರೆ. ಕಣ್ಸನ್ನೆ ಕೈ ಸನ್ನೆ ಅದರಲ್ಲಿ ಮಾತಾಡೋ ಹಾಗೆ. 2003. ಓಕೆ, 2003 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಗಾಳಿ ಬೀಸ್ಬಿಡ್ತು. ಸರಿಯಾದ ಉತ್ತರ 2006. ಡಿ ರಾಜೇಂದ್ರ ಬಾಬು ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರವಿದು. ಹಿಂದಿ ಸಿನಿಮಾ ಒಂದರ ರೀಮೇಕ್ ಚಿತ್ರವಿದು. ಯಾವ ಸಿನಿಮಾದ ರೀಮೇಕ್ ಅಂತ ಗೊತ್ತಾ? ಮುನಾಭಾ MBBS. ಹೌದು. ಓಕೆ, ಇವಾಗ 2 ಸುತ್ತುಗಳು ಮುಕ್ತಾಯವಾಯಿತು. ತುಂಬ ಚೆನ್ನಾಗಿ ಪ್ರಯತ್ನ ಪಡ್ತಾ ಇದ್ದೀರಾ. ಇನ್ನೂ ಚೆನ್ನಾಗಿ ಪ್ರಯತ್ನ ಪಡಿ. 3 ಸರಿಯಾಗಿ ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿ. ಓಕೆನಾ? 3ನೇ ಸುತ್ತಿಗೆ ಹೋಗ್ಬಿಡೋಣ. 3ನೇ ಸುತ್ತು ಚಿತ್ರ ಜಗತ್ತು. ಚಿತ್ರ ಜಗತ್ತು ಸುತ್ತಿನಲ್ಲಿ ನಿನಾದ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಕಲ್ಪನಾ ಲೀಲಾವತಿ. ಕಲ್ಪನಾ ಲೀಲಾವತಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕಲ್ಪನಾ ಲೀಲಾವತಿ. ಸೂಪರ್. ಓಕೆ, ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. 20 ಅಂಕವನ್ನ ಗಳಿಸಿದ್ದಾರೆ. ಸೂಪರ್. ಓಕೆ, 2ನೇ ಪ್ರಶ್ನೆಗೆ ಸಂಬಂಧಿಸಿದ 2ನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದೆರಡನ್ನೂ ಸೇರಿಸಿ ಗೆಸ್ ಮಾಡಬೇಕು. ಆತ್ಮಬಂಧನ. ಅದು ಸಮಯ ಕಂಪ್ಲೀಟ್ ಆದ್ಮೇಲೆ ಹೇಳ್ಬೇಕು. ಆತ್ಮಬಂಧನ. ಓಕೆ, ಆತ್ಮಬಂಧನ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸೂಪರ್. ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. 2ಕ್ಕೆ 2 ಸರಿಯಾಗಿ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡಿ. ನಾವು ರೆಡ್ ಮಾರ್ಕ್ ಹಾಕ್ಬಿಟ್ಟು ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ, ಅದು ಯಾರು ಅಂತ ಗೆಸ್ ಮಾಡ್ಬೇಕು. ಪ್ರೇಮ. ಪ್ರೇಮ. ಓಕೆ, ಪ್ರೇಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ಸಕ್ಕತ್ತಾಗಿ ಆನ್ಸರ್ ಮಾಡಿದ್ರಿ. 3ಕ್ಕೆ 3 ಸರಿಯಾಗಿ ಗೆಸ್ ಮಾಡಿ 60 ಅಂಕವನ್ನ ಗಳಿಸಿದ್ದಾರೆ. ಸೂಪರ್. ಓಕೆ, ಇವಾಗ ಅನುಬಂಧ ಕುಟುಂಬ ರೆಡಿ ಇದ್ದೀರಾ ಅಲ್ವಾ? ತುಂಬ ಚೆನ್ನಾಗಿ ಆಟ ಆಡಿದ್ರು. ನೀವು ಹಾಗೆ ಆಟ ಆಡಬೇಕು. ಓಕೆ, ನಮ್ಮ ಅನುಬಂಧ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ರಾಮಕೃಷ್ಣ ಉಪೇಂದ್ರ. ಓಕೆ, ರಾಮಕೃಷ್ಣ ಉಪೇಂದ್ರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರಾಮಕೃಷ್ಣ ಉಪೇಂದ್ರ. ಓಕೆ, ಸರಿಯಾಗಿ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಈಗ 2ನೇ ಪ್ರಶ್ನೆಗೆ ಹೋಗ್ಬೇಡ.
ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಎರಡನ್ನು ಸೇರಿಸಿ ಯಾವ ಚಿತ್ರ ಆಗುತ್ತೆ ಅಂತ ಹೇಳಬೇಕು. ಅಗ್ನಿ IPS. ಗಟ್ಟಿಯಾಗಿ ಹೇಳಿ ಸರ್ ಅದನ್ನ. ಅಗ್ನಿ IPS. ಓಕೆ, ಅಗ್ನಿ IPS ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಗ್ನಿ IPS ಉತ್ತರ ಕರೆಕ್ಟ್ ಆಗಿದೆ. ಸೊ ಎರಡನ್ನೂ ಸರಿಯಾಗಿ ಗೆಸ್ ಮಾಡಿ ಇವರು 40 ಅಂಕನ ಗಳಿಸಿದ್ದಾರೆ. ಮುಂದಕ್ಕೆ ಹೋಗ್ಬಿಡೋಣ. ನಮ್ಮ ಅನುಬಂಧ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತನಲ್ಲಿ 3ನೇ ಪ್ರಶ್ನೆಗೆ ಸಂಬಂಧಿಸಿದ 3ನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇವಾಗ ನಾವು ರೌಂಡ್ ಮಾರ್ಕ್ ಹಾಕ್ಬಿಟ್ಟು ಕ್ವೆಶ್ಚನ್ ಮಾರ್ಕ್ ಹಾಕ್ತೀವಲ್ಲ, ಅದು ಯಾರು ಅಂತ ಗೆಸ್ ಮಾಡ್ತೀವಿ. ಗೊತ್ತಾಯ್ತು, ಹೆಸರು ಗೊತ್ತಾಗ್ತಾ ಇಲ್ಲ. ಓಕೆ, ಗೊತ್ತಾಗ್ತಾ ಇಲ್ಲ ಅಲ್ಲ? ಗೊತ್ತಾಗ್ತದೆ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರಲಿ. ಸರಿಯಾದ ಉತ್ತರ ಚಕ್ರವರ್ತಿ ಚಿತ್ರದ್ದು ದೀಪಾ ಸನ್ನಿಧಿ. ಹೆಸರು ಗೊತ್ತಾಗ್ಲಿಲ್ಲ ಅನ್ಸುತ್ತೆ, ಹೆಸರು ಗೊತ್ತಾಗಿಲ್ಲ, ಬರ್ಲಿಲ್ಲ ಅದು. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದ್ದಾರೆ. ಮಲಿಕ್ ಕುಟುಂಬ ರೆಡಿ ಇದೀರಾ ಅಲ್ವಾ? ಓಕೆ, ಸೂಪರ್. ಉಪೇಂದ್ರ ಸರ್ ಅಂತೂ ಸಿಗ್ತಾ ಇಲ್ಲ, ಬಟ್ ನೋಡೋಣ ಇವ್ರಿಗೆ ಸಿಗೋದೆಲ್ಲ ಸ್ವಲ್ಪ ಈಸಿ ಆಗಿರ್ಲಿ ಅಂತ ಹೇಳ್ತಾ ಚಿತ್ರ ಜಗತ್ತು ಸುತ್ತನಲ್ಲಿ 1ನೇ ಪ್ರಶ್ನೆಗೆ ಸಂಬಂಧಿಸಿದ 1ನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಒಂದು ರಾಜ್ಕುಮಾರು, ಇನ್ನೊಂದು ಶಿವರಾಮ್. ಅಲ್ಲ ಓಕೆ, ಒಂದು ರಾಜ್ಕುಮಾರ್ ಅವರು, ಇನ್ನೊಂದು ಗೊತ್ತಿಲ್ಲ. ಬರ್ತಾ ಇಲ್ಲ. ಓಕೆ, ಹಾಗಾದ್ರೆ ಒಂದನ್ನು ಮಾತ್ರ ಕನ್ಸಿಡರ್ ಮಾಡೋದಾ? ಓಕೆ, 2ರಲ್ಲಿ ಅವರು 1ಕ್ಕೆ ಗೆಸ್ ಮಾಡಿ ಉತ್ತರವನ್ನ ಕೊಟ್ಟಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅಂತ. 2 ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್ ಅವರು. ಓಕೆ, ಈಗ ನೀವು 1ಅನ್ನು ಮಾತ್ರ ಸರಿಯಾಗಿ ಉತ್ತರ ಕೊಟ್ಟಿರೋದಕ್ಕೆ ನೀವು ಗಳಿಸಿರೋದು 10 ಅಂಕ. ಇವರಿಗೆ ರಾಮಕೃಷ್ಣ ಅವರೇ ಬರ್ತಾ ಇದ್ದಾರೆ, ನಿಮ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಬರ್ತಾ ಇದ್ದಾರೆ. ಓಕೆ, ಈಗ 2ನೇ ಪ್ರಶ್ನೆಗೆ ಹೋಗ್ಬೇಡ. 2ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಎರಡನ್ನೂ ಸೇರಿಸಿ ಸಿನಿಮಾದ ಹೆಸರನ್ನ ಗೆಸ್ ಮಾಡಬೇಕು. ಓಕೆ, 3 ಇದೆ. 3ಅನ್ನು ಸೇರಿಸಿ ನೀವು ಸಿನಿಮಾದ ಹೆಸರನ್ನ ಗೆಸ್ ಮಾಡಬೇಕು. ಗೊತ್ತಾಗ್ತಾ ಇಲ್ವಾ? ಸೊ ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರಲಿ. ಗಜ ಅಂತಾರ. ಸೂಪರ್. 2ರಲ್ಲಿ 1ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 3ನೇದಕ್ಕೆ ಹೇಗೆ ಮಾಡ್ತಾರೆ ನೋಡ್ಬಿಡೋಣ. 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಯಾರು ಅಂತ ಗೆಸ್ ಮಾಡಬೇಕು. ರಾಧಿಕಾ ಪಂಡಿತ್. ಸಮಯ ಮುಗಿಲೇ ಇದೆ, ಅಲ್ಲಿ ತನಕ ಯೋಚನೆ ಮಾಡ್ತಾ ಇದ್ದೀವಿ. ಜೋಶ್ ಬಂದ್ಬಿಟ್ಟಿದೆ ಈಗ. ಉತ್ತರ ಸರಿಯಾಗಿದ್ರೆ ಫುಲ್ ಜೋಶ್ ಬರುತ್ತೆ. ಹೌದು ಮೇಡಮ್. ನೀನು ಹೇಳ. ರಾಧಿಕಾ ಪಂಡಿತ್. ಓಕೆ, ರಾಧಿಕಾ ಪಂಡಿತ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ರಾಧಿಕಾ ಪಂಡಿತ್, ಚಿತ್ರ ಡ್ರಾಮಾ. ಈ ಸುತ್ತಿನಲ್ಲಿ ಮಲ್ಲಿಕ್ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 30. ನಮ್ಮ ಮಿಲನ ಕುಟುಂಬಕ್ಕೆ 1ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ.
ಮಾಲಾಶ್ರೀ ಮತ್ತು ರೋಜಾ. ರೋಜಾ. ಓಕೆ, ಮಾಲಾಶ್ರೀ ಮತ್ತು ರೋಜಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ಜಯಪ್ರದಾ ಮತ್ತೆ ಮಾಲಾಶ್ರೀ. ಸೊ 2ರಲ್ಲಿ 1ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಹಾಗಾಗಿ 10 ಅಂಕನ ಗಳಿಸಿದ್ದೀರಾ. ಮುಂದಕ್ಕೆ ಹೋಗ್ಬೇಡ. 2ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. 3 ಸೇರಿಸಿ ಹೇಳಬೇಕು. ಒಂದೇ ಥರ ಹೋಗ್ತಾ ಇದ್ದೀವಿ, ಇವ್ರು ಹೇಳಲಿಲ್ಲ ನಾವು ಹೇಳೋದು ಬೇಡ ಅನ್ಕೋಬೇಡಿ, ಪ್ರಯತ್ನ ಪಡಿ. ಗೊತ್ತಾಗ್ತಾ ಇಲ್ವಾ? ಯಾರಿಗೂ ಗೊತ್ತಾಗ್ತಾ ಇಲ್ಲ, ಫುಲ್ ಕಷ್ಟದ ಕೊಟ್ಟಿದ್ದಾರೆ ಅಂತ ಆಯ್ತು. ನೆಕ್ಸ್ಟ್ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ಲಿ ಈಗ. ಬಂಗಾರಮ್ಮ. ಬಡ್ಡಿ ಬಂಗಾರಮ್ಮ. ಸರಿಯಾದ ಉತ್ತರ ಬಡ್ಡಿ ಬಂಗಾರಮ್ಮ. ಓಕೆ, ಇವಾಗ ನೆಕ್ಸ್ಟ್ ಇವ್ರು ಸರಿಯಾದ ಉತ್ತರ ಕೊಡ್ತಾರೆ ಅಂತ ನಂಗೆ ಅನಿಸ್ತದೆ. ಯಾಕಂದ್ರೆ ಇವ್ರು ಕೊಟ್ರು, ನೀವು ಕೊಡ್ತೀರಾ. 10 ತಗೊಂಡ್ರು, ಆಮೇಲೆ ಇದಕ್ಕೆ ಅವರು ಗೆಸ್ ಮಾಡ್ಲಿಲ್ಲ, ನೀವು ಮಾಡ್ಲಿಲ್ಲ, ಇದಕ್ಕೆ ಹೇಳ್ತೀರಾ ಅಂತ ನನಗೆ ಅನಿಸ್ತದೆ. ನೋಡೋಣ ಏನ್ ಮಾಡ್ತಾರೆ. ಒಂದೇ ತರ ಹೋಗ್ತಾರ ಅಥವಾ ಇಲ್ಲೇನಾದ್ರೂ ಸ್ವಲ್ಪ ಮಿಸ್ ಆಗುತ್ತಾ ನೋಡ್ಬಿಡೋಣ. 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇವರಿಬ್ರು ಯಾಕೋ ಒಂದೇ ತರ ಹೋಗ್ತಾ ಇದಾರಲ್ಲಪ್ಪ. ಉಪೇಂದ್ರ ಚಿಕ್ಕಣ್ಣ. ಅಲ್ಲ ಸಾರಿ ಯೋಗೀಶ್. ಅಲ್ಲ, ಸುದೀಪ್. ಓಕೆ, ಅದನ್ನ ಮಾತ್ರ ಹೇಳಿ ಸಾಕು. ಹೌದಾ? ಚಿಕ್ಕಣ್ಣ. ಸುದೀಪ್ ಅವ್ರು ಎಲ್ಲರಿಗೂ ಗೊತ್ತಾಗ್ತದೆ, ನಾವೇನ್ ಮಾರ್ಕ್ ಮಾಡಿಲ್ಲ. ಅದು ಚಿಕ್ಕಣ್ಣ. ಓಕೆ, ಚಿಕ್ಕಣ್ಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓಕೆ, ಈ ಸುತ್ತಿನಲ್ಲಿ ನೀವು ಗಳಿಸಿರೋದು ಕೂಡ ಸೇಮ್ ಅಂದ್ರೆ ಎಷ್ಟು? 30 ಅಂಕಗಳು. ಓಕೆ, ಬಟ್ ತುಂಬಾ ಮಜವಾಗಿ ಆಟ ಆಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದೀರಾ. ಬಟ್ ಕೆಲವೊಂದು ಗೊತ್ತಾಗ್ತಾ ಇಲ್ಲ. ಅದು ಸ್ವಲ್ಪ ಅವರೇ ಕಷ್ಟ ಕೊಟ್ಟಿರೋದು, ನಿಮ್ದೇನು ತಪ್ಪಿಲ್ಲ. ಅವರೇ ಕಷ್ಟ ಕೊಟ್ಟಿದ್ದಾರೆ. ಹೌದೌದು. ಸೊ ಈ ಸುತ್ತು ಕೂಡ ಮುಕ್ತಾಯವಾಗಿದೆ. ತುಂಬಾ ಚೆನ್ನಾಗಿ ಆಟ ಆಡಿದ್ರ. ಕೊನೆಯ ಸುತ್ತು, ಎಲ್ಲರ ಫೇವ್ರೆಟ್ ಸುತ್ತು, ಹೋಗ್ಬಿಡೋಣ. ಓಕೆ, 4ನೇ ಸುತ್ತು, ನಟ ಭಯಂಕರ. ನಿನಾದ ಕುಟುಂಬ ರೆಡಿ ಇದ್ದೀರಾ? ಬನ್ನಿ ಸರ್. ರಮೇಶ್ ಸರ್ ಕ್ಲಾಸ್ಮೇಟ್ ಅಲ್ವಾ, ಹಾಗಾಗಿ ನಟನೆ ಅಲ್ಲಿಂದ ಬಂದಿರುತ್ತೆ. ಭಯಂಕರ ನಟ. ಓಕೆ, ತಗೊಳ್ಳಿ. ಭಯಂಕರ ನಟ. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಾಯಿ ಬಿಡಂಗಿಲ್ಲ. IPS. ಜೈಲ್ಗೆ ಇನ್ನೊಂದು ಹೆಸರಾ? ಸೆರೆಮನೆ. ಕೈದಿ. ಸೆರೆಮನೆ. ಅಗ್ನಿಕುಂಡನ? ಹೋಮ. ಅಗ್ನಿಕುಂಡ. ಹೋಮ. ಹೋಮನ? ಮನೆ. ಮನೆ. ಗೋಡೆ. ಮೂವಿ ಹೆಸರಾ? ಮೂವಿ ಹೆಸರು. ಫಸ್ಟ್ ಹಾಫ್ ಅಗ್ನಿನ? ಫಸ್ಟ್ ಹಾಫ್ ಅಗ್ನಿ. ಕ್ಲೋಸ್. ಕ್ಲೋಸ್ ಆಗಿರೋದಾ? ಕಿಟಕಿನ? ಬಂಧನ. ಕಿಟಕಿ. ಕಿಟಕಿ. ಸಲಾಕೆ. ಸಲಾಕೆ. ಅಗ್ನಿ ಸಲಾಕೆ. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಕೊಡ್ತೀನಿ. ವಿನಯ್ ಪ್ರಸಾದ್ ಈ ಚಿತ್ರದ ನಾಯಕಿ. 2ನೇ ಸುಳಿವು ದೇವರಾಜ್ ನಟನೆಯ ಸಿನಿಮಾ. ನಾನೊಂದ್ಸಲ ತೋರಿಸಲ್ಲ. ಬ್ರೈನ್ ಟ್ಯೂಮರ್ ಇದೆ. ಗಿಳಿನ? ಹಕ್ಕಿ. ಅಗ್ನಿ ಪಂಜರ. ಓಕೆ, ಹತ್ರದಲ್ಲಿದ್ರಿ ಬಟ್ ಗೊತ್ತಾಗ್ಲಿಲ್ಲ. ಪಂಜರ ಅವ್ರು ಹಿಂಗೆ ತೋರಿಸಿದ್ರು, ಮತ್ತೆ ಅಂದ್ಬಿಡ್ಬೇಕಾಗಿತ್ತು ನೀವು. ಹೌದಾ? ಈ ಥರ ಮಾಡ್ಬೋದು. ಓಕೆ ಓಕೆ ಓಕೆ, ಮೊದಲನೇದು ಅರ್ಧ ಸರಿಯಾಗಿ ಗೆಸ್ ಮಾಡಿದ್ರಿ. ಇವಾಗ ಪೂರ್ತಿ ಗೆಸ್ ಮಾಡಬೇಕು. ಓಕೆನಾ ಸರ್?
ಹೇಗೆ ತೋರಿಸೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅದನ್ನ. ಎಷ್ಟು ವರ್ಡ್ಸ್ ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು? ಎರಡು words. ಎರಡಾ? ಓಕೆ, ಫಸ್ಟ್ ಎರಡು ಸೇರಿ ಒಂದು ಹೃದಯ ಹೃದಯ, ಎದೆ ಎದೆ, ದೇವರು, ದೈವ, ದೇವಸ್ಥಾನ ಸರಿ ಗುಡಿ ಎರಡು. ಗುಡಿ ಗುಡಿ, ಭಗವಂತ, ಭಕ್ತ ಭಗವಂತ, ಆಶೀರ್ವಾದ, ಮಳೆ, ಬೇಡಿಕೊಳ್ಳುವುದಾ? ಬೇಡಿ, ಬೇಡಿ, ಬೇಡಿಕೆ, ಬೇಡಿಕೆ, ಬೇಡಿ. ಸರಿ, ಇನ್ನೊಂದು ವರ್ಡ್ ಹೇಳಿ, ಇನ್ನೊಂದು Second word. ಸೆಕೆಂಡ್ ವರ್ಡ್ ಹೇಳಿ. ಮಗು, ಬಿಡುಗಡೆ, ಕುರಿ ಕುರಿನಾ ಹರಕೆಯ ಕುರಿ, ಹರಕೆಯ ಕುರಿ. ಓಕೆ, ಹರಕೆಯ ಕುರಿ ಉತ್ತರ ಕರೆಕ್ಟ್ ಆಗಿದೆ. 20 ಅಂಕವನ್ನ ಗಳಿಸಿದ್ದೀರಾ. ಸೂಪರ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಕುಟುಂಬ, ನಾನು ನೀನು ಜೋಡಿ. ನಾನು ನೀನು ಏ, ಬಾಯ್ ಬಿಡೋಗಿಲ್ಲ. ಬಾಯ್ ಬಿಡಂಗಿಲ್ಲ. ಸ್ನೇಹ, ಸ್ನೇಹ, ಸ್ನೇಹಿತರ ಸ್ನೇಹ, ಸ್ನೇಹ, ಸ್ನೇಹ. ಓಕೆ. ಸೇತುವೆ, ಸ್ನೇಹದ ಕಡಲಲ್ಲಿ. ಸ್ನೇಹದ ಕಡಲಲ್ಲಿ ಸರಿಯಾದ ಉತ್ತರ. ಅದನ್ನೇದ ಹಾಫ್ ಹೇಳಿದ್ರಿ, ಒಂಚೂರು ಹೇಳ್ಬಿಟ್ಟಿದ್ರೆ ಔಟ್ ಆಫ್ ಔಟ್ ಆಗ್ತಾ ಇತ್ತು. ಬಟ್ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ತೋರಿಸಿದ್ರಿ, ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರಿ ನೀವೆಲ್ಲ. ಥ್ಯಾಂಕ್ ಯು. ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 40 ಅಂಕಗಳು. ವೆಲ್ ಡನ್ ಸರ್, ಸೂಪರ್. ಓಕೆ, ಬಟ್ ಚೆನ್ನಾಗಿ ಆಟ ಆಡಿದ್ರಿ. ನೆಕ್ಸ್ಟ್ ನಮ್ಮ ಅನುಬಂಧ ಕುಟುಂಬ ರೆಡಿ ಇದ್ದೀರಾ ಅಲ್ವಾ? ಯಾರು ಬರ್ತಾ ಇದ್ದೀರಾ? ಬನ್ನಿ ಬನ್ನಿ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಏನು ಮಾತಾಡಂಗಿಲ್ಲ, ಯಾರು ಏನು ಹೇಳಂಗಿಲ್ಲ. ತೋರಿಸಿ, ಕರೆಕ್ಟಾಗಿ ತೋರಿಸ್ಬೇಕು. ಮನೆ, ನಕ್ಷತ್ರ, ತಾರೆ, ನಕ್ಷತ್ರ, ತಾರೆ, ತಾರೆ, ಮುಳುಗುತ್ತಾರೆ, ಸಾಹಿತ್ಯ, ಮಕ್ಕಳು, ತಾರೆ. ನೆಕ್ಸ್ಟ್ ಸಮಯ ಮುಕ್ತಾಯವಾಗಿದೆ. ಓಕೆ, ನಿಮ್ಮ ಮೊದಲನೇ ಸುಳಿವು ಉಪೇಂದ್ರ ಈ ಚಿತ್ರಕ್ಕಾಗಿ ಹಾಡಿದ್ದಾರೆ. ಸಂಗೀತ ನಿರ್ದೇಶಕರು ವಿ ಮನೋಹರ್ ಅವರು. ತುಂಬಾ ಫೇಮಸ್ ಚಿತ್ರ. ತಾರೆ. ಗೊತ್ತಾಗ್ಲಿಲ್ವಾ? ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ತರ್ಲೆ ನನ್ನ ಮಗ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದು, ಎರಡನೇ ಮನೆ, ಸಿನಿಮಾ, ಒಂದು ಸಿನಿಮಾ ಕತೆ. ಸರಿಯಾಗಿದೆ, ಸರಿಯಾಗಿ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿ. ಒಂದು ಸಿನಿಮಾ ಕಥೆ ಉತ್ತರ ಕರೆಕ್ಟ್ ಆಗಿದೆ. ಈಗ ಮುಂದಕ್ಕೆ ಹೋಗ್ಬಿಡೋಣ. ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದು, ದೇವರು, ಷಣ್ಮುಗ, ಬ್ರಹ್ಮ, ಬ್ರಹ್ಮ, ವಿಷ್ಣು, ಬ್ರಹ್ಮ, ಹಾಂ, ಗುರುಬ್ರಹ್ಮ,
ಸೊ ಗುರು ಬ್ರಹ್ಮ ಅಂತ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದ್ದೀರಾ. ಸೂಪರ್. ಮಲ್ಲಿಕ್ ಕುಟುಂಬ ರೆಡಿ ಇದ್ದೀರಾ ಆಟ ಆಡೋದಕ್ಕೆ? ಯಾರು ಬರ್ತಾ ಇದ್ದಾರೆ? ನೀವೇನಾ? ಬನ್ನಿ ಸರ್. ಸರ್ ಆರಂಭದಲ್ಲಿ ಭಯ ಅಂತ ಹೇಳಿ ನೋಡಿ ಅವರು ಆಕ್ಟಿಂಗ್ ಮಾಡೋ ಲೆವೆಲ್ಗೆ ಬಂದ್ಬಿಟ್ರು. ನಿಮ್ಮ ಸಮಯ ಈಗ ಶುರುವಾಗಿದೆ. ರೋಡು, ಮನೆ, ಮನೆ ಮನೆ, ರಥಬೀದಿ, ಬೀದಿ, ಮನೆ, ಹೆದ್ದಾರಿ, ಚೆನ್ನಾಗಿರೋದು, ಸುಂದರ, ಮನೆ ಮನೆ ಚೆನ್ನಾಗಿದೆ. ಮನೆ, ಸುಂದರ, ಸುಂದರ ಮನೆ ಮನೆ. ನೆಕ್ಸ್ಟ್ ಮುಂದಕ್ಕೆ ನಿಮ್ಮ ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಮಾಲಾಶ್ರೀ ಅಭಿನಯದ ಚಿತ್ರ. 2ನೇ ಸುಳಿವು ದೇವರಾಜ್ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಗೊತ್ತಾಗ್ತಾ ಇಲ್ವಾ? ಓಕೆ, ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರಲಿ. ಗೃಹ ಪ್ರವೇಶ. ಓಕೆ, ಮೊದಲನೇದಕ್ಕೆ ಸರಿಯಾದ ಉತ್ತರ ಕೊಡೋಕ್ಕಾಗಲಿಲ್ಲ, ಯಾವುದೇ ಅಂಕನ ಗಳಿಸಿಲ್ಲ. ಬಟ್ ನೆಕ್ಸ್ಟ್ ಈಸಿ ಆಗಿರಲಿ, ನೀಟಾಗಿ ತೋರಿಸಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಿದೋಗುತ್ತೆ, ಕಷ್ಟ, ಹೋಯ್ತು, ಟ್ರೈ ಮಾಡಿ ಬೇರೆ ಬೇರೆ ಏನಾದರೂ ಟ್ರೈ ಮಾಡಿ. ಚಕ್ರ ಇದೆ. ರಾಜ, ಅರಸ, ಮಾಡಂಗಿಲ್ಲ. ರಾಜ, ಚಕ್ರವರ್ತಿ, ರಾಜ್ಯೋತ್ಸವ, ಸಾರಥಿ, ರಥಸಪ್ತಮಿ, ಸಾರಥಿ, ರಾಜ, ಚಕ್ರವರ್ತಿ, ಅರ್ಜುನ, ಎಷ್ಟು ಹೊರಡಿದೆ? ಕಟ್ ಮಾಡಿ ಕಟ್ ಮಾಡಿ. ಓಕೆ, ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಅಂಬರೀಷ್ ಮತ್ತು ಮಾಲಾಶ್ರೀ ಅಭಿನಯದ ಚಿತ್ರ. 7 ಸುತ್ತಿನ ಕೋಟೆ, 2ನೇ ಸುಳಿವು ಕಾವೇರಮ್ಮ ಕಾಪಾಡಮ್ಮ ಈ ಚಿತ್ರದ ಗೀತೆ. ನಮ್ಮೂರಮ್ಮ. ಸರಿಯಾದ ಉತ್ತರ ಸೋಲಿಲ್ಲದ ಸರದಾರ. ಹೇಳಕ್ ಬರೋದು ಕನ್ಫ್ಯೂಸ್ ಆಗಬೇಡಿ, ಆರಾಮಾಗಿ ಮಾಡಿ. ಆರಾಮಾಗಿ ತೋರಿಸಿ. ರತೀಶ್ ಒಂದಾದ್ರು ಮಾಡೋಣ ಹೇಳ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮುಂದಕ್ಕೆ, ಆಚೆ, 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 ಈಚೆ, ಮುಂದೆ, ಆ ಕಡೆ, ಅಕ್ಕಪಕ್ಕ, ಅಕ್ಕ, ಪಕ್ಕ, ಪಕ್ಕ, ಹೊರಗಡೆ, ಅಕ್ಕಪಕ್ಕ, ಆ ಕಡೆ ಈ ಕಡೆ, ನಾನು, ನಾನು ನೀನು, ಗಂಡ ಹೆಂಡತಿ, ಗಂಡ ಹೆಂಡತಿ, ಪಕ್ಕದ ಮನೆ ಹೆಂಡತಿ, ಪಕ್ಕದ ಮನೆ ಹೆಂಡತಿ, ಪಕ್ಕದ ಮನೆ ಹೆಂಡತಿ, ಪಕ್ಕದ ಮನೆ, ಪಕ್ಕದ ಮನೆ, ಪಕ್ಕದ ಮನೆ ಗಂಡ, ಪಕ್ಕದ ಮನೆ ಗಂಡ ಹೆಂಡತಿ, ಕರೆಕ್ಟಾಗಿ ಹತ್ರದಲ್ಲೇ ಇದ್ದೀರಾ, ಹೇಳಿ. ಪಕ್ಕದ ಮನೆ ಗಂಡ ಹೆಂಡತಿ, ಪಕ್ಕದ ಮನೆ ಗಂಡ ಎದುರು ಮನೆ ಹೆಂಡತಿನ ಹೇಳಿ ಹೇಳಿ ಅದನ್ನ ಕರೆಕ್ಟ್ ಎದುರು ಮಾಡಿ ಮನೆ ಹೆಂಡತಿ, ಪಕ್ಕದ ಮನೆ, ಕರೆಕ್ಟಾಗಿ ಹೇಳಿ ಅದನ್ನ. ಪಕ್ಕದ ಮನೆ ಗಂಡ ಎದುರು ಮನೆ ಹೆಂಡತಿ. ಕರೆಕ್ಟಾಗಿ ಹೇಳಿ ಅದನ್ನ. ಪಕ್ಕದ ಮನೆ, ಸ್ವಲ್ಪ ಪಕ್ಕದ ಮನೆ ಆಚೀಚೆ ಮಾಡಿ. ಹೆಂಡತಿ, ಗಂಡ ಎದುರು ಮನೆ ಹೆಂಡತಿ, ಪಕ್ಕದ ಮನೆ ಹೆಂಡತಿ, ಪಕ್ಕದ ಮನೆ ಹೆಂಡತಿ ಎದುರು ಮನೆ ಗಂಡ. ಏನ್ ಕರೆಕ್ಟಾಗಿ ಹೇಳಿ ಈಗ. ಪಕ್ಕದ ಮನೆ ಹೆಂಡತಿ, ಎದುರುಗಡೆ ಮನೆ ಗಂಡ.
ಅಲ್ಲ ನಗಾಡ್ಬೇಡಿ, ಕರೆಕ್ಟ್ ಆಗಿ ಹೇಳಿ. ಪಕ್ಕದ ಮನೆ ಗಂಡ. ಅಯ್ಯೋ, ಪಕ್ಕದ ಮನೆ ಹೆಂಡತಿ, ಎದುರು ಮನೆ ಗಂಡ. ಓಕೆ, ನೋಡೋಣ ಉತ್ತರ ಕರೆಕ್ಟ್ ಆಗಿದೆಯಾ ಅಂತ. ಎದುರು ಮನೆ ಗಂಡ, ಪಕ್ಕದ ಮನೆ ಹೆಂಡತಿ. ಅದನ್ನ ಅವಾಗಿದ್ದು ಹೇಳ್ತೀನಿ, ಕನ್ಫ್ಯೂಸ್ ಮಾಡಿದೆ. ಕರೆಕ್ಟಾಗಿ ಹೇಳಿದೆ ನಾನು, ಅದು ನೀನು ಕನ್ಫ್ಯೂಸ್ ಮಾಡಿದೆ. ಗೆಸ್ ಕರೆಕ್ಟಾಗಿ ಮಾಡಿದ್ದೀರಾ. ಸೊ ಹತ್ರದಲ್ಲೇ ಇದ್ರಿ, ಬಟ್ ಆಗ್ಲಿಲ್ಲ ಅಲ್ಲ. ಸೊ 3ರಲ್ಲಿ ನೀವು ಎಷ್ಟಕ್ಕೆ ಸರಿಯಾದ ಉತ್ತರ ಕೊಟ್ರಿ? ಯಾವುದೇ ಇಲ್ಲ. ಯಾವುದು ಇಲ್ಲ, ಬಟ್ ಪರವಾಗಿಲ್ಲ, ಪ್ರಯತ್ನ ಪಟ್ಟಿದ್ದೀರಾ. ಹೋಗಿ ಸರ್. ಓಕೆ, ಮಿಲನ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ ಮೇಡಮ್? ಬನ್ನಿ. ಯೋಗ ಟೀಚರ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಆಯ್ತು ಇಲ್ಲಿಗೆ ಬಂದ್ಮೇಲೆ. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಲೀಟರ್. 2 ವರ್ಡು. ಟೈಮ್ ನಾನು ನೀನು ಮಮತೆ. ಒಂದು ವರ್ಡಲ್ಲಿ 3 ಅಕ್ಷರ ಇದೆಯಾ? ಹಾಂ ಹಾಂ. ಮಿಲನ. ನಾನು ನೀನು ಜೋಡಿ. ಬೆಸುಗೆ. ಗೊತ್ತಾಯ್ತಾ? ಬಲೆ. ಗಂಡ. ಹಾಂ ಹಾಂ. ಮುದ್ದಿನಂತ ಗಂಡ. ಗಂಡ ಹೆಂಡತಿ. ಮುತ್ತಿನಂತ ಗಂಡ. ಸಮಯ ಮುಕ್ತಾಯವಾಗಿದೆ. ಶಶಿಕುಮಾರ್ ದ್ವಿಪಾತ್ರದಲ್ಲಿ ನಟಿಸಿರುವ ಸಿನಿಮಾ. ಇಬ್ಬರ ಹೆಂಡಿರ. ಇಬ್ಬರ ಹೆಂಡಿರ ಮುದ್ದಿನ ಪೊಲೀಸ್. ಇಬ್ಬರ ಹೆಂಡಿರ ಮುದ್ದಿನ ಗಂಡ. 2ನೇ ಸುಳಿವು. ಮುದ್ದಿನ ಪೊಲೀಸ್. ಇಬ್ಬರ ಹೆಂಡಿರ ಮುದ್ದಿನ ಪೊಲೀಸ್. ತೆಲುಗು ಸಿನಿಮಾದ ರೀಮೇಕ್. ಬಟ್ ಹೇಳಿ ಕರೆಕ್ಟ್ ಆಗಿ. ಇಬ್ಬರ ಹೆಂಡಿರ ಮುದ್ದಿನ ಹೆಂಡತಿ. ಮುದ್ದಿನ ಪೊಲೀಸ್. ಕರೆಕ್ಟ್ ಆಗಿ ಹೇಳಿ ನೀವು. ಅವರು ಇಬ್ಬರು ಹೆಂಡಿರ ಮುದ್ದಿನ ಪೊಲೀಸ್. ಓಕೆ, ಇಬ್ಬರು ಹೆಂಡಿರ ಮುದ್ದಿನ ಪೊಲೀಸ್ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಓಕೆ, ಒಂದು ಸುಳಿವನ್ನ ತಗೊಂಡು ನೀವು ಉತ್ತರವನ್ನ ಕೊಟ್ಟಿರೋದ್ರಿಂದ ನಿಮಗೆ ಸಿಕ್ಕಿರುವಂತಹ ಅಂಕ 15. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. 3 ವರ್ಡ. 3 ಅಕ್ಷರ. 2 ಅಕ್ಷರ. 2. ನಗು. ಕುಣಿದು ಕುಣಿದು. ನಗು. ನಗು ನಗುತ್ತಾ ಬಾ. ನಗುದ್ ನಗುತ್ತಾ. ನಗು ನಗುತ್ತಾ ನಗುತ್ತಾ. ನಗುತ್ತಾ ಬಾಳು. ನಗು ನಗು ನಗುತ್ತಾ ನಲಿ. ನಗು ನಗುತ್ತಾ ಬಾಳು. ನಗು ನಗುತ್ತಾ ನಲಿ. ನಗು ನಗುತ್ತಾ ನಲಿ. ನಗುತ್ತಾ ನಗುತ್ತಾ ನಲಿ. ಕರೆಕ್ಟ್ ನಗು ನಗುತ್ತಾ ಬಾ. ನಲಿ. ನಗುತ್ತಾ ನಲಿ. ಕರೆಕ್ಟ್ ಆಗಿ ಹೇಳಿ ಅದನ್ನ. ನಗು ನಗುತ್ತಾ ನಲಿ. ಓಕೆ, ನಗು ನಗುತ್ತಾ ನಲಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಕರೆಕ್ಟ್ ಆಗಿದೆ. ಓಕೆ, ಒಟ್ಟು ಈಗ 35 ಅಂಕನ ಗಳಿಸಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮನೆ. ತಾಳಿ. ಹೆಂಡತಿ. ಮನೆ ಬೇಕು. ಮಡದಿ. ಮನ. ಮನೆ ನಡತಿ. ಮದುವೆ. ಮದುವೆನಾ? ಮದುವೆ. ಮದುವೆ. ಮಮತೆ. ಮದುವೆ. ಮದುವೆ ಮಂಟಪ. ಮದುವೆ ಮಂಟಪ. ತಾಳಿ. ಲಗ್ನ ಪತ್ರಿಕೆ. ಮದುವೆ ಮತ್ತೆ ಕರೆಯೊಲೆ. ಮಧು. ಮದುವೆ ಮದುವೆ ಮನೆ. ಮನೆ. ಮದುವೆ ಮನೆ. ಮದುವೆ ಮಮತೆ ಕರೆಯೋದು. ಮದುವೆ ಮಂಟಪ. ಹಾಂ ಮಂಟಪ ಕರೆಕ್ಟಾ? ಹಾಂ, ಮುಂದೆದು. ತಾಳಿ. ಪ್ರಯತ್ನ ಪಡಿ. ಅದೇ ಮೊದಲ ಮದುವೆ. ಸಮಯ ಮುಕ್ತಾಯವಾಗಿದೆ. 3 ಅಕ್ಷರನೇನಾ? ಮದುವೆ. ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣದ ಚಿತ್ರ. 2ನೇ ಸುಳಿವು. ಮಂಟಪ ಅಂತ ಏನು ಬರುತ್ತೆ ಫಿಲಮ್? ರಾಘವೇಂದ್ರ ರಾಜ್ಕುಮಾರ್ ಈ ಚಿತ್ರದ ನಾಯಕ. ಹತ್ರದಲ್ಲೇ ಇದ್ದೀರಾ. ಕಲ್ಯಾಣ ಮಂಟಪ. ಕಲ್ಯಾಣ ಮಂಟಪ. ಓಕೆ, ಕಲ್ಯಾಣ ಮಂಟಪ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ.
ಸೊ ಈ ಸುತ್ತಿನಲ್ಲಿ ನೀವು ಗಳಿಸಿರುವಂತಹ ಒಟ್ಟು ಅಂಕ 45. ಯಾಕಂದ್ರೆ ಇದು 2 ಸುಳಿವು ತಗೊಂಡು ಹೇಳಿರೋದ್ರಲ್ವಾ, ಸೊ 45 ಅಂಕನ ಗಳಿಸಿರೋ. ಬಟ್ 3ಕ್ಕೂ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಗಾಳಿ ಬೀಸಿಲ್ಲ ಈ ಸರಿ. ಹೌದೌದು. 4 ಸುತ್ತುಗಳು ಮುಕ್ತಾಯವಾಗಿದೆ. ಈಗ ನಿನಾದ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 200. ಅನುಬಂಧ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 160. ಈ ಕಡೆ ಮಲ್ಲಿಕ್ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 90. ಮಿಲನ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 115. ಓಕೆ, ಈಗ ನಿನಾದ ಕುಟುಂಬ 200 ಅಂಕಗಳನ್ನ ಗಳಿಸುವ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದಾರೆ. ಅನುಬಂಧ ಕುಟುಂಬ 160 ಅಂಕಗಳನ್ನ ಗಳಿಸುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಮಿಲನ ಕುಟುಂಬ 115 ಅಂಕಗಳನ್ನ ಗಳಿಸುವ ಮೂಲಕ 3ನೇ ಸ್ಥಾನದಲ್ಲಿದೆ. ಮಲ್ಲಿಕ್ ಕುಟುಂಬ 90 ಅಂಕಗಳನ್ನ ಗಳಿಸುವ ಮೂಲಕ 4ನೇ ಸ್ಥಾನದಲ್ಲಿದೆ. ತುಂಬಾ ಚೆನ್ನಾಗಿ ಎಲ್ಲರೂ ಆಟ ಆಡಿದ್ರಿ, ಚೆನ್ನಾಗಿ ಪ್ರಯತ್ನ ಪಟ್ರಿ, ಆ ಜೋಶ್ ಇತ್ತು, ಅದಕ್ಕೆ ಬಹಳ ಖುಷಿ ಆಯ್ತು. ಸ್ಥಾನ ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಮುಖ್ಯ ಅಲ್ವಾ? ಸಿನಿ ಕ್ವಿಜ್ ನಲ್ಲಿ ಭಾಗವಹಿಸುವಂತಹ ಸ್ಪರ್ಧಿಗಳಿಗೆ SSB ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಡೆಯಿಂದ ಸಿನಿಮಾ ಸಂಬಂಧಿತ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಅವರಿಗೆ ಚಂದನ ವಾಹಿನಿಯ ಕಡೆಯಿಂದ ಅನಂತ ಧನ್ಯವಾದಗಳು. SSB ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರ ಫೋನ್ ನಂಬರ್ ಕೂಡ ಈ ರೀತಿಯಾಗಿದೆ: 73533313. ಮತ್ತೊಂದು ಫೋನ್ ನಂಬರ್ 9535497689. ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ, ಹನುಮಂತನಗರ, ಬೆಂಗಳೂರು 50. ಮೊದಲನೇ ಸ್ಥಾನದಲ್ಲಿರುವಂತಹ ನಿನಾದ ಕುಟುಂಬಕ್ಕೆ ಕಂಗ್ರ್ಯಾಚುಲೇಷನ್ಸ್. ಎರಡನೇ ಸ್ಥಾನದಲ್ಲಿದೆ ಅನುಬಂಧ ಕುಟುಂಬ, ನಿಮಗೂ ಕೂಡ ಶುಭಾಶಯಗಳು. ಮಿಲನ ಕುಟುಂಬ, ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಮಲ್ಲಿಕ್ ಕುಟುಂಬ, ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್. ಓಕೆ, ಎಲ್ರಿಗೂ ಕೂಡ ಮತ್ತೊಂದ್ಸಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಓಕೆ, ಥ್ಯಾಂಕ್ ಯು. ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಿನಿ ಕ್ವಿಜ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.